ಬಂಧುಗಳೇ, ಇದೀಗ ನಮ್ಮೊಂದಿಗಿದ್ದಾರೆ ಯಕ್ಷಗಾನ ರಂಗದ ಪ್ರಸಿದ್ಧ ಹಾಸ್ಯ ಕಲಾವಿದರಾದಂಥ ಕಟೀಲು ಸೀತಾರಾಮ್ ಕುಮಾರ್ ಶೆಟ್ಟಿ ಅವರು. ಇವರ ಒಂದೆರಡು ಮಾತುಗಳಿಗಾಗಿ ನಾವು ಕಿವಿಯಾಗೋಣ. ಸರ್, ಇಂದು ಪಟ್ಲ ಯಕ್ಷಧ್ರುವ ಫೌಂಡೇಶನ್ನ ದಶಮಾನೋತ್ಸವ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಕುರಿತಾಗಿ, ಹಾಗೆ ಪಟ್ಲ ಭಾಗವತರ ಕುರಿತಾಗಿ, ಹಾಗೆ ಕಲಾವಿದರ ಪರವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷವಾದಂಥ ಕಲಾ ಪ್ರಕಾರ. ಇದನ್ನು ನೋಡಿ ನಮಗೆಲ್ಲರಿಗೂ ಬಹಳ ಸಂತೋಷವಾಗ್ತಾ ಇದೆ. ಇದೊಂದು ರಾಷ್ಟ್ರೀಯ ಕಲೆ ಅಂತ ಹೇಳ್ಬೋದು. ಎಲ್ಲ ದೇಶಗಳ ಕಲಾವಿದರನ್ನು ಇಲ್ಲಿ ಕರೆಸಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಇಷ್ಟು ತನಕ ಯಕ್ಷಗಾನ ಯಾರು ಅಂತ ಗೊತ್ತಿಲ್ಲದವರು ಸಹ ಇವತ್ತು ಯಕ್ಷಗಾನಕ್ಕೆ ಬಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ತುಂಬ ಸಂತೋಷದ ವಿಷಯ. ನಮ್ಮ ದೇಶವನ್ನು ಆಳುವಂಥ ಮೋದಿಯವರಲ್ಲಿ ಒಂದು ವಿಶೇಷವಾದಂಥ, ಹೇಗೆ ಅದ್ಭುತವಾದಂಥ ಒಂದು ಪ್ರತಿಭೆ ಇದೆಯೋ ಹಾಗೆ ಅದೇ ಪ್ರತಿಭೆ ಮತ್ತು ಅದೇ ಶಕ್ತಿ ನಮ್ಮ ಯಕ್ಷಗಾನ ರಂಗದಲ್ಲಿ ಸದ್ಯಕ್ಕೆ ಉಳಿಸಿ ಬೆಳೆಸ್ತಿರುವಂಥ ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ನಮಗೆ ತುಂಬ ಅಭಿಮಾನವಾಗ್ತಾ ಇದೆ. ಯಾವ ಭಾಗವತನೂ ಇಷ್ಟು ತನಕ ಮಾಡಿದಂಥ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಾಧಾರಣ ಈಗಾಗಲೇ 10-15 ಜನಗಳು ಬಂದು ಸೇರಿ ಊಟ ಉಪಚಾರದ ವ್ಯವಸ್ಥೆ ಒಂದು ಚೂರು ಕೊರತೆ ಬಾರದ ಹಾಗೆ, ಅಥವಾ ಯಾರಿಗೂ ನೋವಿಗೂ ಯಾರ ಮನಸ್ಸಿಗೂ ಬೇಸರ ಆಗದ ಹಾಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ಘಟಕದ ಸದಸ್ಯರು, ಅಧ್ಯಕ್ಷರುಗಳು ಇಲ್ಲಿ ಬಂದು ಅದ್ಭುತವಾದಂಥ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸತೀಶ್ ಪಟ್ಲ ಇವರನ್ನು ಮುನ್ನಡೆಸುವಂತೆ ಎಲ್ಲರಿಗೂ ಸಹಕಾರ ಆಗಿದ್ದಾರೆ. ಎಷ್ಟೆಷ್ಟೋ ಕೋಟ್ಯಾಧಿಪತಿಗಳಿದ್ದಾರೆ, ಆದರೆ ಯಕ್ಷಗಾನಕ್ಕೆ ಕೊಟ್ಟವರು ಇಷ್ಟು ತನಕ ಯಾರಿಲ್ಲ. ಅಂಥವರನ್ನೆಲ್ಲ ಹುಡುಕಿ ತಂದು ಈ ಯಕ್ಷಗಾನ ರಂಗಕ್ಕೆ ಒಂದು ಪಟ್ಲ ಭಾಗವತರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ನಿಜವಾದಂಥ ಒಂದು ಬಹಳ ಸಂತೋಷದ ವಿಚಾರ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕಲ್ಲುಗುಂಡಿಯಲ್ಲಿ ನಮ್ಮ ಯಜಮಾನರಾದಂಥ ಈ ಹಿಂದೆ ಶಾಂಭಟ್ರವರು ಮಾಡಿದ್ದಾರೆ. ಅದಕ್ಕಿಂತಲೂ 2 ಪಟ್ಟು 100 ಪಟ್ಟು ಇವರು ಜನಗಳನ್ನು ಸೇರಿಸಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಲಾವಿದರಿಗೂ ವಿಶೇಷವಾದಂಥ ರಾಷ್ಟ್ರೀಯ ಹಬ್ಬ ಅಂತ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಕಲಾವಿದರಿಗೆ ಇನ್ಶೂರೆನ್ಸ್ ಆಗಲಿ, ಅಥವಾ ವೈದ್ಯಕೀಯ ಶಿಬಿರವಾಗಲಿ, ಅಥವಾ ಕಣ್ಣು, ದೃಷ್ಟಿ, ಮೂಗು ಯಾವುದೆಲ್ಲ ಸಮಸ್ಯೆಗಳುಂಟ ಅದೆಲ್ಲದಕ್ಕೂ ಸ್ಪಂದಿಸುತ್ತಾ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತುಂಬ ಸಂತೋಷದ ವಿಚಾರ. ಇನ್ನು ಮುಂದೆ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡುವಂಥ ದಿವ್ಯ ಶಕ್ತಿಯನ್ನು ಮತ್ತು ಜನಬೆಂಬಲವನ್ನು ಸಂಪೂರ್ಣ ದೇವರ ಅನುಗ್ರಹ ಅವರ ಬದುಕಿಗೆ ಇರಲಿ ಅಂತ ಹೇಳಿಕೊಳ್ತಾ ತುಂಬ ನಮಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.